ಸ್ವಲ್ಪ ನಿನಗೆ ಆಘಾತ ಆಗ್ಬೋದು. ನೀನು ಮನಸ್ಸು ಮಾಡಿದ್ರೆ ಇದನ್ನು ಸಹಿಸ್ಕೋಬಲ್ಲೆ. ಅಂದರೆ ಜಾನು, ಇನ್ನು ಮುಂದೆ ನಿನಗೆ ಮಕ್ಕಳಾಗಲ್ಲ. ನೋಡು, ನಿನ್ನನ್ನು ಉಳಿಸ್ಕೊಳ್ಳೇಬೇಕಾದ ಅನಿವಾರ್ಯತೆ ನಮಗಿತ್ತು. ನಮಗೆ ನೀನು ಮುಖ್ಯ. ಅದಕ್ಕೆ ಯೂಟ್ರಸ್ ತೆಗ್ದಿದ್ದಾರೆ. ಯಾವತ್ತೂ ತಾಯಿ ಆಗಲ್ವಾ? ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ. ನನ್ನ ಯಾಕೆ ಉಳ್ಸಕ್ ಹೋದ್ರಿ ಮಾವ? ತನ್ನನ್ನು ಸಾಯಕ್ ಬಿಟ್ಬಿಡ್ಬೇಕಾಗಿತ್ತು. ಕುಸು ಆವೇಶಕ್ಕೊಳಗಾಗ್ಬೇಡ ಮಗು. ಇದೆಲ್ಲ ನಮ್ಮ ದುರಾದೃಷ್ಟ. ಸಹಿಸ್ಕೊಳ್ಳೇಬೇಕು. ಬೇರೆ ದಾರಿ ಇಲ್ಲಮ್ಮ. ನಿನ್ನ ಮನಸ್ಸಿನ ಸ್ಥಿಮಿತ ಮಾತ್ರ ಕಳ್ಕೊಬೇಡ. ದಯವಿಟ್ಟು ನಮ್ಮನ್ನು ಕ್ಷಮಿಸು ಮಗು. ಜಾನು, ಜಾನು ಪ್ಲೀಸ್ ಸಮಾಧಾನ ಮಾಡ್ಕೊ. ಪ್ಲೀಸ್ ಜಾನು. ಮಾವ, ನೀವು ಹೊರಗಡೆ ಇರಿ. ನಾನು ಒಳಗೆ ಸಮಾಧಾನ ಮಾಡ್ತೀನಿ. ನೀವು ಹೋಗಿ ಮಾವ, ಓಕೆ? ಜಾನು ನೋಡು, ಹೀಗಾಗಬಾರ್ದಾಗಿತ್ತು. ಅಲ್ಲಿ ದುಡುಕ್ಬಾರ್ದಾಗಿತ್ತು. ಆದರೆ ಆಗಿದ್ದಾಗೋಯ್ತು. ಜಾನು, ನಮಗೆ ನೀನು ಮುಖ್ಯ ಕಣೆ. ನೀನು ಮುಖ್ಯ. ಪ್ಲೀಸ್ ಸಮಾಧಾನ ಮಾಡ್ಕೊ. ನೀವ್ಯಾಕೆ ಬರಕ್ ಹೋದ್ರಿ? ಇನ್ನೂ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ಕ. ಹೋಗಿ ಇಲ್ಲಿಂದ. ಅಕ್ಕ, ಅವ್ರಿಗೆ ಹೋಗೋಕೆ ಹೇಳಿ. ಅವ್ರು ನೋಡ್ತಾ ಇದ್ರೆ ನನ್ನ ರಕ್ತ ಎಲ್ಲ ಕುದೀತಾ ಇದೆ. ನಾನು ಕಿರ್ಚಿದ್ದೀನಿ. ಹೋಗಿ ಇಲ್ಲಿಂದ. ಜಾನು, ನನಗೆ ಕ್ಷಮಿಸ್ಬಿಡು. ತಪ್ಪು ಮಾಡಿಬಿಟ್ಟೆ ನಾನು. ಪ್ಲೀಸ್ ಹೋಗ್ತೀರಾ ಇಲ್ವೋ? ನೀವಿಲ್ಲೇ ಇದ್ರೆ ನಾವು ಹುಚ್ಚಿ ಹೋಗ್ಬೇಕಾಗತ್ತೆ. ಪ್ಲೀಸ್ ಹೋಗಿ ಇಲ್ಲಿಂದ. ಜಾನು ನೋಡು, ಸಮಾಧಾನ ಮಾಡ್ಕೊ. ಕೂಲ್ ಡೌನ್. ಅಕ್ಕ ಪ್ಲೀಸ್ ಅವ್ರಿಗೆ ಆಚೆ ಹೋಗಕ್ಕೆ ಹೇಳಿ. ಅವ್ರು ಇಲ್ಲಿದ್ರೆ ನಂಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನಾನು ತಡ್ಕೊಳಕ್ಕಾಗ್ತಾ ಇಲ್ಲ. ಇವರು ನನ್ನ ಗಂಡನ. ಪ್ಲೀಸ್ ಅಕ್ಕ ಅವ್ರಿಗೆ ಆಚೆ ಹೋಗಕ್ಕೆ ಹೇಳಿ. ಪ್ಲೀಸ್. ಜಾನು, ಜಾನು, ಅನಿರುದ್ಧ್ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೋಗಿ. ಜಾನುಗೆ ಆಘಾತ ಆಗಿದೆ. ಮತ್ತೆ ತೊಂದರೆ ಕೊಡಬೇಡಿ. ನೀವಿನ್ನೂ ಇಲ್ಲೇ ಇದ್ರೆ ಆಗೋ ಅನಾಹುತಕ್ಕೆ ನಾನು ಹೊಣೆ ಅಲ್ಲ.
ಅನಿರುದ್ಧ್ ಪ್ಲೀಸ್. ಈ ಸಲ ಇವರನ್ನ ಸುಮ್ಮನೆ ಬಿಡೋದಿಲ್ಲ ಅಕ್ಕ. ಸರಿಯಾದ ಪಾಠ ಕಲಿಸ್ತೀನಿ. ಶಕ್ತಿ ಇದೆ ಅಂತ ತಾಳ್ಮೆನ್ ಪ್ರದರ್ಶನ ಮಾಡ್ತಾರ. ಇವ್ರನ್ನ ಹೀಗೆ ಬಿಡಬಾರ್ದಕ್ಕ. ಬುದ್ಧಿ ಕಲಿಸ್ಲೇಬೇಕು. ಚಾನು, ರೆಸ್ಟ್ ತಗೋ ನೀನೀಗ. ಮಿಸ್ಟರ್ ಅನಿರುದ್ಧ್, ಬನ್ನಿ ಸ್ಟೇಷನ್ಗೆ. ಯಾಕೆ ಸರ್? ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡೋದಕ್ಕೆ. ಸರ್, ಏನು ಹೇಳ್ತಿದ್ದೀರಿ? ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಯಾಕೆ? ನಿಮ್ಮ ಹೆಂಡ್ತಿನ ಸಾಯೋ ಹಾಗೆ ಹೊಡೆದಿದ್ದಕ್ಕೆ. ಇಲ್ಲ ಸರ್, ಹಾಗೇನಿಲ್ಲ. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ನಿಮ್ಮ ಹೆಂಡ್ತಿ ಜಾಹ್ನವಿ ಅವರೇ ಕೊಟ್ಟಿರೋದು. ನೋಡ್ರಿ. ಸರ್, ಇಲ್ಲ, ಏನೋ ಮಿಸ್ಟೇಕ್ ಆಗಿದೆ. ನಾನು ಜಾಹ್ನವಿ ಹತ್ರ ಮಾತಾಡ್ತೀನಿ, ಬನ್ನಿ. ನಾನು ಈಗ ತಾನೇ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ ಕಣ್ರಿ. ಸುಮ್ಮನೆ ನಡೀರಿ. ಸರ್, ಪ್ಲೀಸ್ ಬಿಟ್ಬಿಡಿ. ಏನೂ ನಡೆದಿಲ್ಲ, ಸಣ್ಣ ಗಲಾಟೆ ಅಷ್ಟೇ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು. ಸರ್, ಗಂಡ ಹೆಂಡತಿ ನಡುವೆ ಸಣ್ಣ ಡಿಫ್ರೆನ್ಸು, ನಾವು ಸರಿ ಮಾಡ್ಕೋತೀವಿ. ಇದಕ್ಕೆಲ್ಲ ಕಂಪ್ಲೇಂಟ್ ಯಾಕೆ? ಅಟೆಂಪ್ಟ್ ಟು ಮರ್ಡರ್ ಕೇಸು. ಸುಮ್ಮನೆ ಹಾಗೆ ಬಿಡೋದಕ್ಕಾಗಲ್ಲ. ನಡೀರಿ. ಏನು ನನ್ನ ಮುಖ ನೋಡ್ತಾ ಇದೆಯಾ? ನಾನೇನು ಮಾಡೋಕ್ಕಾಗಲ್ಲ. ಅನುಭವಿಸು, ಹೋಗು. ಅಪ್ಪ, ನಡೀರಿ. ಇಳಿರಿ ಕೆಳಗೆ.
ಹೆಂಡ್ತಿಗೆ ಆ ಮಟ್ಟಕ್ಕೆ ಹೊಡೆದಿದ್ದಿರಲ್ಲ. ಮನುಷ್ಯರೇನ್ರಿ ನೀವು? ನಿಮ್ಮಂಥವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಇಳಿರಿ. ಸರ್ ಒಂದು ನಿಮಿಷ, ಸ್ಟೇಷನ್ ಒಳಗೆ ಹೋಗೋದು ಬೇಡ. ಸುಮ್ಮನೆ ಸುದ್ದಿ ಆಗುತ್ತೆ, ಮರ್ಯಾದೆ ಹೋಗುತ್ತೆ. ನಾನು ಪಾಪ್ಯುಲರ್ ಫಿಗರು. ಬಿಟ್ಬಿಡಿ, ಮಾತಾಡ್ಕೊಳ್ಳೋಣ. ನಿಮಗೆ ಗೊತ್ತಲ್ಲ ನಾನು ಯಾರು ಅಂತ. ಗೊತ್ತು ಯಾರು ಅಂತ. ಇಷ್ಟು ದಿವಸ ಗೌರವ ಕೊಡ್ತಾ ಇದ್ದೆ. ನ್ಯೂ ಚಿತ್ರಲೇಖಾ ಪತ್ರಿಕೆ ಎಡಿಟರು. ತುಂಬ ಸಭ್ಯರಾಗಿರ್ತಾರೆ ಅಂದ್ಕೊಂಡಿದ್ದೆ. ಈಗ ಬಯಲಾಯ್ತಲ್ಲ ನಿಮ್ಮ ಬಂಡವಾಳ. ಸರ್ ಏನೋ ಬ್ಯಾಡ್ ಟೈಮು, ಮಾತು ಬೆಳೆದು ಹೀಗಾಗೋಯ್ತು. ನಾನು ತಾಳ್ಮೆ ಕಳ್ಕೊಂಬಿಟ್ಟೆ. ನೋಡಿ, ಇದೆಲ್ಲ ಫ್ಯಾಮಿಲಿ ಮ್ಯಾಟ್ರು, ನಾವು ಬಗೆಹರಿಸ್ಕೋತೀವಿ ಬಿಡಿ. ಅದಕ್ಕೆ ನಿಮ್ಮ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿರೋದು. ನೋಡ್ರಿ ಒಳಗೆ. ಸರ್ ಒಂದು ನಿಮಿಷ ನೋಡಿ, ಇಶ್ಯೂ ಆಗೋದು ಬೇಡ. ನಾನು ನಿಮಗೆ ನೋಡ್ಕೋತೀನಿ. ಬಿಟ್ಬಿಡಿ, ನಾವು ಸಾಲ್ವ್ ಮಾಡ್ಕೋತೀವಿ. ನಾವು ಇಶ್ಯೂ ಮಾಡಲ್ಲ. ಇವರೆಲ್ಲ ನಿಮ್ಮ ಕೊಲೀಗ್ಸ್ ಅಲ್ವಾ? ಯಾರು? ನೋಡಿ, ಪ್ರೆಸ್ನವರು, ಮೀಡಿಯಾದವರು ಬಂದು ಇಳಿದಿದ್ದಾರೆ. ಸರ್ ಒಂದು ಸೆಕೆಂಡ್. ಚಿತ್ರಲೇಖಾ ಎಡಿಟರ್ ಅನಿರುದ್ಧ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರಾ? ಏನು ವಿಷಯ? ಇನ್ನು ಈಗ ಅರೆಸ್ಟ್ ಮಾಡಿದ್ದೀವಿ, ಕಾರಣ ಆಮೇಲೆ ಹೇಳ್ತೀವಿ. ಅಲ್ಲ ಸರ್, ಅವ್ರು ಏನು ತಪ್ಪು ಮಾಡಿದ್ದಾರೆ? ಯಾಕೆ ಅರೆಸ್ಟ್ ಮಾಡಿದ್ರು ಅವ್ರನ್ನ? ಹೆಂಡ್ತಿನ ಹೊಡೆದಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ. ಯಾರು ಸರ್? ಸಾಕ್ಷಿನಾ? ಯಾವ ಸಾಕ್ಷಿ? ಅವ್ರ ಹೆಂಡ್ತಿ ಜಾಹ್ನವಿ. ಸಾಕ್ಷಿ ಅನ್ನೋರ ಜೊತೆ ಕೂಡ ಸಂಬಂಧ ಇದೆ ಅನ್ನೋ ಸುದ್ದಿ ಇದೆ. ಅವ್ರನ್ನ ಅರೆಸ್ಟ್ ಮಾಡಿರೋದು ಅವ್ರ ಹೆಂಡ್ತಿನ ಅಸಾಲ್ಟ್ ಮಾಡಿದ್ದಾರೆ ಅನ್ನೋ ಕೇಸ್ ಮೇಲೆ. ಯಾವ ಕಾರಣಕ್ಕೆ ಸರ್? ಅವ್ರ ಹೆಂಡ್ತಿಗೆ ಹೊಡೆದಿದ್ದಾರೆ ಅಂತಿದ್ದಾರೆ. ತನಿಖೆ ಮುಂದುವರಿಬೇಕು, ದಯವಿಟ್ಟು ಪ್ಲೀಸ್. ಸರ್ ದಯವಿಟ್ಟು ಅನಿರುದ್ಧ ಅವ್ರನ್ನ ಕರೀರಿ ಪ್ಲೀಸ್. ಒಂದೇ ಒಂದು ಬೈಟ್ ಅಷ್ಟೇ. ಐ ಆಮ್ ಸಾರಿ, ಕರೆಯೋದಕ್ಕಾಗಲ್ಲ. ಪ್ಲೀಸ್ ತನಿಖೆಗೆ ಸಹಕಾರ ಮಾಡಿ. ಐ ಆಮ್ ಸಾರಿ, ತನಿಖೆ ಮುಗಿದ್ಮೇಲೆ ನಾನೇ ಕಳಿಸ್ಕೊಡ್ತೀನಿ ಪ್ಲೀಸ್. ಏನ್ರಿ ಎಡಿಟರ್ ಸಾಹೇಬ್ರೆ, ಹೆಂಡತಿ ಮೇಲೆ ಕೈ ಮಾಡುವಾಗ ಪ್ರಜ್ಞೆ ಇರ್ಲಿಲ್ವೇನ್ರಿ ನಿಮ್ಗೆ? ಸರ್ ಅದೊಂದು ಬ್ಯಾಡ್ ಟೈಮು ಬಿಡಿ ಸರ್. ಜನಗಳಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಬೋಧಿಸ್ತೀರಿ. ನಿಮ್ಮ ಪ್ರಜ್ಞೆ ಎಲ್ಲೋಗಿತ್ತು? ಸರ್ ನಾನು ಅಂಥವನಲ್ಲ ಸರ್. ನಾನು ಬೇಕು ಅಂತ ಹೊಡಿಲಿಲ್ಲ, ಏನೋ ಮಿಸ್ಸಾಗಿ ಏಟ್ ಬಿತ್ತಷ್ಟೇ. ನಾನು ಬರೀ ತಳ್ಳಿದಷ್ಟೇ, ಅವಳೇ ಹೋಗಿ ಹೊಡ್ಕೊಂಡ್ಲು. ಪ್ಲೀಸ್ ನನಗೆ ಕಳಿಸ್ಕೊಡಿ ಸರ್. ಕೂತ್ಕೊಳ್ರಿ, ಎಲ್ಲೋಗ್ತೀರಿ? ಇಷ್ಟು ಬೇಗ ಬಿಡೋದಕ್ಕೆ ನಮ್ಗೇನು ತಲೆ ಕೆಟ್ಟಿದೀಯಾ? ಗಂಡ ಹೆಂಡತಿ ನಡುವೆ ಸಾವಿರ ಇರ್ಲಿ, ಹೊಡೆಯಕ್ಕೆ ಹೋಗ್ಬೇಕಾಗಿತ್ತು? ಏನು ವರದಕ್ಷಿಣೆ ವಿಚಾರನಾ? ಅಯ್ಯೋ ಖಂಡಿತ ಇಲ್ಲ ಸರ್. ಮತ್ತಿನ್ನೇನು ವಿಚಾರ? ಸರ್ ನೋಡಿ, ನಮ್ಮ ಅಮ್ಮ ಬಂದರು. ನಮಸ್ಕಾರ ಸರ್. ಸರ್ ಇವ್ರನ್ನೇ ಕೇಳಿ. ನಾನು ಯಾವತ್ತೂ ಆ ಥರ ಹೊಡೆದು ಬಿಡೋದು ಹಿಂಸೆ ಕೊಡೋನಲ್ಲ ಸರ್. ನಾನು ಅಂಥವನಲ್ಲ. ನಾನು ನನ್ನ ಹೆಂಡತಿನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ಬೇಕಾದ್ರೆ ಕೇಳಿ. ಹಾಗಿದ್ರೆ ನಿಮ್ಮ ಹೆಂಡತಿ ಗರ್ಭಕೋಶಕ್ಕೆ ಹೇಗೆ ಇಟ್ಬಿತ್ತು? ಏನು ಪ್ರೀತಿಯಿಂದ ನೋಡ್ಕೋತಿದ್ದೀರಿ? ಪೇಷಂಟ್ ಇನ್ನೂ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇಲ್ಲ ಸರ್, ನನ್ನ ಮಗ ಅಂಥವನಲ್ಲ. ಅವನಿಗೆ ಹೆಂಡತಿ ಕಂಡ್ರೆ ಪ್ರಾಣ. ಯಾವತ್ತೂ ಅವರಿಬ್ರು ಜಗಳ ಮಾಡದೇ ಇರೋರು ಇವತ್ತು ಒಂದು ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡ್ರು. ಆ್ಯಕ್ಚುಲಾಗಿ ನನ್ನ ಮಗ ಅವಳಿಗೆ ಹೊಡಿಲಿಲ್ಲ, ತಳ್ಳಿಬಿಟ್ಟ. ಅವಳು ಆಯಾ ತಪ್ಪಿ ಬಿದ್ದುಬಿಟ್ಲು. ಅದು ಅಲ್ಲಿದ್ದಿದ್ದ ರೈಲಿಂಗ್ಸ್ ಎಡ್ಜು ಸ್ವಲ್ಪ ಹಾರ್ಡಾಗಿತ್ತು ಸರ್. ಅದು ಅವಳಿಗೆ ತಗಲಿ ಏಟಾಗಿದೆ. ಆದರೆ ಈಗ ಅವಳು ಹುಷಾರಾಗಿದ್ದಾಳೆ ಸರ್. ಅವರಿಬ್ಬರು ಚೆನ್ನಾಗಿರ್ತಾರೆ. ದಯವಿಟ್ಟು ಬಿಟ್ಬಿಡಿ ಸರ್ ಪ್ಲೀಸ್. ಸರ್ ನೋಡಿ,
ನಾವೇ ಎಲ್ಲ ಸೆಟ್ಲ್ ಮಾಡ್ಕೋತೀವಿ. ನನ್ನ ಹೆಂಡತಿ ನನ್ನ ಪರನೇ, ಅದರ ದುಡುಕಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ನಾನು ಸರಿ ಮಾಡ್ಕೋತೀನಿ. ನೋಡಿ, ನೀವು ಯೋಚನೆ ಮಾಡಬೇಡಿ, ನಿಮ್ಮನ್ನು ನೋಡ್ಕೋತೀನಿ. ಎಲ್ಲ ಮನೆಗೆ ಬಂದು ತಲುಪುತ್ತೆ. ಹಾರ್ಡ್ ಕ್ಯಾಶ್ ತಲುಪಿಸ್ತೀನಿ. ನನ್ನನ್ನೇನು ನಾಯಿ ಅನ್ಕೊಂಡಿದ್ಯಾ? ನೀನು ಹಾಕಿದ ಬಿಸ್ಕೆಟ್ ತಿನ್ನೋದಕ್ಕೆ. ಸರ್, ಅದು ಹಾಗಲ್ಲ ಸರ್. ಎಕ್ಸ್ಟ್ರಾ ಮಾತಾಡಿದ್ರೆ ಇನ್ನೊಂದು ಎಟ್ಬಿಡುತ್ತೆ. ಮಾಡೋದು ಹಲ್ಕ ಕೆಲಸ, ಕೇಸ್ ಮುಚ್ಚಾಕಕ್ ನೋಡ್ತೀಯ. ನನಗೆ ದುಡ್ಡು ನಾಸೆ ತೋರಿಸ್ತೀಯ. ಸರ್, ದಯವಿಟ್ಟು ನನ್ನ ಮಗನಿಗೆ ಹೊಡಿಬೇಡಿ. ಅವನು ದೊಡ್ಡ ಪತ್ರಿಕೆ ಓನರು, ಪತ್ರಕರ್ತ ಸತ್ಯದೇವರ ಮಗ. ದಯವಿಟ್ಟು ಸರ್ ಹೊಡಿಬೇಡಿ. ಸ್ವಲ್ಪ ಔದಾರ್ಯ ತೋರಿಸಿ ಸರ್, ಪ್ಲೀಸ್. ಮೇಡಮ್, ಅಂಥ ದೊಡ್ಡ ಪತ್ರಕರ್ತರ ಹೆಂಡತಿ ಅಂತಾನೆ ನಿಮಗೆ ರೆಸ್ಪೆಕ್ಟ್ ಕೊಟ್ಟಿರೋದು. ದಯವಿಟ್ಟು ಇಂಥ ಸಣ್ಣ ವಿಚಾರಗಳಿಗೆ ಅಂಥ ದೊಡ್ಡ ಮನುಷ್ಯರ ಹೆಸರನ್ನ ತರಬೇಡಿ. ಇವನು ಮಾಡಿರೋ ಕೆಲಸ ಚಿಕ್ಕದೇನಲ್ಲ. ಒಪ್ತೀನಿ ಸರ್, ಆದರೆ ಇದು ಮರ್ಯಾದೆ ಪ್ರಶ್ನೆ. ದಯವಿಟ್ಟು ಅವಮಾನ ಮಾಡಬೇಡಿ. ಸರ್, ಯಾರ ಮನೇಲೂ ನಡೆದಿರೋದು ಗಲಾಟೆ ನಮ್ಮ ಮನೇಲಿ ನಡೆದಿಲ್ಲ ಸರ್. ಗಂಡ ಹೆಂಡತಿ ಜಗಳ, ಹೊಡೆದಾಡೋದು ಇದೆಲ್ಲ ಕಾಮನ್ ವಿಷಯ ಸರ್. ಹಾಗಿದ್ರೆ ಹೊಡ್ಕೊಂಡು ಸಾಯ್ಲಿ ಅಂತೀರಾ? ಡಾಕ್ಟರ್ ರಿಪೋರ್ಟ್ ನನ್ನ ಹತ್ರ ಇದೆ. ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ನಾನು ಹೇಗೆ ಬಿಡ್ಲಿ? ಸರ್, ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ FIR ಹಾಕಬೇಡಿ. ಆಗಿರೋ ತಪ್ಪಿಗೆ ನಾವು ಕ್ಷಮಾಪಣೆ ಕೇಳ್ತೀವಿ. ಇವನು ಕ್ಷಮಾಪಣೆ ಕೇಳ್ತಾನೆ. ಪ್ಲೀಸ್ ಸರ್. ಹಾಗೆಲ್ಲ ಮಾಡೋಕ್ಕಾಗಲ್ಲ ಮೇಡಮ್. ಈಗಾಗಲೇ ಮೀಡಿಯಾಗಳಿಗೆ ಗೊತ್ತಾಗಿದೆ, ದೊಡ್ಡ ನ್ಯೂಸ್ ಆಗಿದೆ. ನಾವು ನಮ್ಮ ಕೆಲಸ ಮಾಡ್ತೀವಿ. ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಈ ಥರ ಎಲ್ಲ ಕೇಳಬಾರ್ದು. ಇವ್ರ ಹೆಂಡತಿ ಜಾಹ್ನವಿ ಅವರೇ ಬಂದು ಕೇಸ್ ವಾಪಸ್ ತಗೊಳ್ಳಿ, ಆಮೇಲೆ ಬಿಡೋ ಮಾತು. ಹಾಗಲ್ಲ ಸರ್, ಸುಮ್ಮನೆ ನೂರಾರು ಜನಕ್ಕೆ ಆಹಾರ ಆಗೋದು ಬೇಡ. ಅದನ್ನೇ ನಾನು ಹೇಳ್ತಿರೋದು ಮೇಡಮ್. ಬೇಗ ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಎಲ್ಲ ಇಲ್ಲೇ ಬಗೆಹರಿಯುತ್ತೆ. ಇಲ್ಲ ಅಂದರೆ ಕೇಸು ಕೋರ್ಟ್ ಮೆಟ್ಲು ಹತ್ತುತ್ತೆ. ಆಮೇಲೆ ನೀವುಂಟು, ಅವರುಂಟು. ಮೊದಲು ಹೋಗಿ ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ಕೊ. ಹೀಗೆ ಬಿಟ್ಟರೆ ನನ್ನ ಕತೆ ಅಷ್ಟೇ. ನೋಡು, ಅವಳನ್ನು ಸಮಾಧಾನ ಮಾಡಿಬಿಟ್ಟು ನನ್ನನ್ನು ಬಿಡಿಸ್ಕೊಂಡು ಹೋಗು ಪ್ಲೀಸ್. ಬೇಗ ಹೋಗು. ಮೇಡಮ್ ಏನಾಯ್ತು ಮೇಡಮ್? ಏನು ಮೇಡಮ್, ನೀವು ಒಂದು ಹೆಣ್ಣಾಗಿ ಈ ರೀತಿ ಆಗೋದಕ್ಕೆ ಏನು ಹೇಳ್ತೀರಾ ಮೇಡಮ್? ಮೇಡಮ್